ನಿನ್ನೆ ಬಂದು ನಾನು ನನ್ನ ಮಿತ್ರ ಸುಧಾಕರ್ಗೆ ಮತ್ತು ಅನೇಕ ಹಿರಿಯರಿಗೆ ಇಲ್ಲಿ ಬಂದು ನನ್ನ ಶ್ರದ್ಧಾಂಜಲಿ ಅರ್ಪಿಸಬೇಕಾಯಿತು. ಅಲ್ಲಿ ಬಹಳ ಹೊತ್ತಾಯಿತು. ಅಷ್ಟೊತ್ತಿಗೆ ತಾವಿಲ್ಲಿ ಮುಗಿಸ್ಬಿಟ್ಟಿದ್ರಿ. ಇವತ್ತು ಒಂದು ದುಃಖ, ಒಂದು ಸಂತೋಷ. ಹೊರಟ್ಟಿಯವರು ಬಹಳ ಆತ್ಮೀಯವಾಗಿ ನಮ್ಮನ್ನೆಲ್ಲ ಈ ಸಭೆನ ನಡೆಸಿದಂಥ ರೀತಿ ಒಂದು ಮಾದರಿಯಾಗಿದೆ. ಎಷ್ಟೇ ನೋವಿದ್ರು ಕೂಡ ಆ ಸ್ಥಾನದಿಂದ ನನಗೆ ನೀವು ನಮ್ಮೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸಬೇಕು ಅಂತೇಳಿ ಅವ್ರಿಗೆ ಒಂದು ಇಚ್ಛೆ ಇತ್ತು. ಆದರೆ ರಾಜಕೀಯ, ಹರಿಪ್ರಸಾದ್ ಅವರು ಮಾತಾಡಿದ ಮಾತು ಅದನ್ನೆಲ್ಲ ನನಗೆ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದು. ಆ ಸಂದರ್ಭ, ಮಾತುಗಳು, ಅವ್ರ ಪಕ್ಷದ ನಿರ್ಧಾರಗಳು ಇವೆಲ್ಲ ಕೂಡ ಬೇರೆ ಬೇರೆ ವ್ಯತ್ಯಾಸಗಳು ಬಂತು. ಲೆಟ್ ಅಸ್ ಫರ್ಗೆಟ್ ಇಟ್, ಮುಂದಕ್ಕೆ ಹೋಗೋಣ. ಅವರು ಪಾಪ ಯಾವ ವಿಚಾರ ಕೂಡ ಎತ್ತಲಿಲ್ಲ. ಇವತ್ತು ನಾನು ಈ ರಾಜ್ಯದ ಜನತೆಯ ಆಶೀರ್ವಾದದಿಂದ, ನಮ್ಮ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಹಾತ್ಮ ಗಾಂಧೀಜಿಯವರು 100 ವರ್ಷದಿಂದ ಈ ಜಾಗದಲ್ಲಿ ಕೂತಿದ್ರು. ಇವತ್ತು ಅವರು ಕೂತಿದ್ದಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಮತ್ತು ಎಲ್ಲ 135 ಜನ, 36 ಜನ ಶಾಸಕರು, ನಮ್ಮ MLCಗಳೆಲ್ಲ ಸೇರಿ ರಾಜ್ಯದ ಜನತೆ ಆಶೀರ್ವಾದದಿಂದ ನಾನು ನಂಬಿಕೊಂಡಂತ ನನ್ನ ಗುರು ಪೀಠ ಶಕ್ತಿ, ಮಠಾಧಿಪತಿಗಳು, ಎಲ್ಲ ಧರ್ಮದವರು ಕೂಡ ನನಗೆ ಆಶೀರ್ವಾದ ಮಾಡಿ, ನನಗೆ ಕಷ್ಟ ಬಂದಾಗ ರಾಜ್ಯದ ಉದ್ದಗಲಕ್ಕೂ ಕೂಡ ಜನ ಪಕ್ಷ ಭೇದ ಮರೆತು ನನಗೋಸ್ಕರ ಹರಕೆ ಕಟ್ಕೊಂಡು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ನಿಂತ್ಕೊಂಡು, ಕಷ್ಟ ಕಾಲದಲ್ಲಿ ನೀವು ಕೂಡ ನನ್ನ ಜೊತೆ ಬೆನ್ನೆಲುಬಾಗಿ ನಿಂತು ಇವತ್ತು ದೇವರು ನನಗೆ ಈ ಸ್ಥಾನದಲ್ಲಿ ನಿಲ್ಲಿಸಿದ್ದಾನೆ. ಈ ಸ್ಥಾನ KC ರೆಡ್ಡಿ ಅವರಿಂದ ಪ್ರಾರಂಭ ಆಗಿ ಕೆಂಗಲ್-ಹನುಮಂತಯ್ಯನವರು ಈ ವಿಧಾನಸೌಧ ಕಟ್ಟಿದ್ರು. ಬಂಗಾರಪ್ಪನವರ ಸಂಪುಟದಲ್ಲಿ ಜೈಲು ಮಂತ್ರಿ ಆಗಿದ್ದೆ. ಯಾವುದೋ ಪುಸ್ತಕ ನೋಡ್ತಾ ಇದೆ. ಆಗ ಈ ಜೈಲು ಕಟ್ಟಬೇಕಾದ್ರೆ ಕೈದಿಗಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲಸ ಕೂಡ ಮಾಡಿಸ್ತಾ ಇದ್ರು. ಹಾಗೆಲ್ಲ ಈ ಕ್ರೇನ್ಗಳು ಇವೆಲ್ಲ ಯಾವುದು ಇರಲಿಲ್ಲ. ದೊಡ್ಡ ಕಲ್ಲು ಪಿಲ್ಲರ್ಗಳನ್ನೆಲ್ಲ ಎತ್ತಬೇಕಾಯ್ತು. ಸೊ ಬೆಳಗ್ಗೆ ಬಂದು ಇದೇನು ಕೆಲಸ ನಡೀತಾ ಇದೆ ಅಂತ ಹೇಳಿದ್ರೆ ಹನುಮಂತಯ್ಯನವ್ರು ವಾಕ್ ಮಾಡ್ತಿದ್ರಂತೆ. ವಾಕ್ ಮಾಡ್ತಿರ್ಬೇಕಾದ್ರೆ ಕೊನೆಗೆ ಕಾಲಲ್ಲಿ ಚಪ್ಪಲಿ ತೆಗೆದ್ಬಿಟ್ಟು ಮುಖ್ಯಮಂತ್ರಿಗೆ ಹೊಡೆದಂತ ಇತಿಹಾಸ ರಾಜ್ಯದಲ್ಲಿ ದಾಖಲಾಗಿದೆ. ಅದೇ ಮುಖ್ಯಮಂತ್ರಿ ಏನ್ ಅಲ್ಲಿ ಬರ್ಸಿದ್ದಾರೆ, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತೇಳಿ ಏನ್ ಬರ್ಸಿದ್ದಾರೆ, ದಯವಿಟ್ಟು ತಾವು ಸುಮ್ಮನೆ ಕೂತ್ಕೊಳ್ಳಿ ಪ್ಲೀಸ್. ಏನು ಬರ್ಸಿದ್ದಾರೆ, ಆದ್ರೆ ಈ ಚೇರಲ್ಲಿ ಅವ್ರನ್ನ ಕೂಲಕ್ಕೆ ಜನ ಬಿಡಲಿಲ್ಲ. ದಟ್ ಇಸ್ ದಿ ಹಿಸ್ಟ್ರಿ. ಯಾರು ಈ ವಿಧಾನಸೌಧ ಕಟ್ಟಿದ್ರು ಅವ್ರಿಗೆ ಈ ಸ್ಥಾನದಲ್ಲಿ ಕುಳಿತುಕೊಳ್ಳಕ್ಕಾಗಲಿಲ್ಲ. ನಾನು SM ಕೃಷ್ಣರವರು ಆಗ ದೊಡ್ಡ ಚರ್ಚೆ ಮಾಡಿ ನೀವೊಂದು ಇತಿಹಾಸ ಬರಿಬೇಕು ಅಂತೇಳಿ ಚರ್ಚೆ ಮಾಡಿದ್ರು. ತಮಗೂ ಗೊತ್ತಿದೆ ನನಗೂ ಅವ್ರಿಗಿದ್ದಂಥ ಸಂಬಂಧಗಳು, ಸ್ನೇಹ ಎಲ್ಲ. ಸೊ ನೀವೇನಾದ್ರು ಒಂದು ಸಾಕ್ಷಿ ಗುಡ್ಡೆ ಮಾಡಬೇಕು. ಕೆಂಪೇಗೌಡರು ಬೆಂಗಳೂರು ಕಟ್ಟಿದ್ರು, ಮತ್ತೆ ವಿಧಾನಸೌಧ ಕಟ್ಟಿದ್ರು, ನೀವು ಇಂಥದ್ದೇನೋ ಕಟ್ಟಬೇಕು ಅಂತೇಳಿ ಅವರು ವಿಕಾಸಸೌಧ ಕಟ್ಟಲಿಕ್ಕೆ ಅವತ್ತಿನ ಕಾಲದಲ್ಲಿ ತೀರ್ಮಾನ ಮಾಡೋದು. ಅದಕ್ಕೆ ತಾವು ವಿಕಾಸಸೌಧ ಕಟ್ಟಿರೋದಕ್ಕೆ ಅವ್ರದ್ದು ಒಂದು ಸ್ಟ್ಯಾಚ್ಯೂನ ಇಲ್ಲಿ ಅನಾವರಣ ಮಾಡಬೇಕು. ದಯವಿಟ್ಟು ಕೂತ್ಕೊಳ್ತೀರಾ ಪ್ಲೀಸ್? ಟೈಮ್ ಇದೆ. ಅವರು ವಿಕಾಸಸೌಧ ಕಟ್ಟಿದ್ರು. ಅದು ಉದ್ಘಾಟನೆಗೆ ಹೋದ, ಪೂಜೆ ನಡೀತಾ ಇತ್ತು. ಧರಮ್ ಸಿಂಗ್ PW ಮಿನಿಸ್ಟರ್. ಅಲ್ಲೊಂದು ಚೇರ್ ಇದೆ, ಚೀಫ್ ಮಿನಿಸ್ಟರ್ಗೋಸ್ಕರ ಚೇರ್ ಇದೆ. ಆ ಚೇರ್ ಮೇಲೆ ಮುಖ್ಯಮಂತ್ರಿ ಕೂತ್ಕೊಳ್ಬೇಕಾದ ಚೇರ್ ಮೇಲೆ SM ಕೃಷ್ಣರವರು, ಧರಮ್ ಸಿಂಗ್ ಇದ್ರು PW ಮಿನಿಸ್ಟರ್, ಅವರು PW ಮಿನಿಸ್ಟರ್,
ತಾವೇ ಕೂತ್ಕೊಳ್ಳಿ ಅಂತ ಕುಂಡಿಸ್ಬಿಟ್ರು. ನನಗೆ ಅದು ಅರ್ಥ ಏನಾಯ್ತದೆ ಅಂತ ನನಗೆ ಅರಿವಿತ್ತು. ಆಯ್ತು, ಇತಿಹಾಸ. ಧರಮ್ ಸಿಂಗ್ ಅವರು, ಕೃಷ್ಣ ಅವರು ಆದ್ಮೇಲೆ ಕೂತ್ಕೊಟ್ರು. ಸೊ ಹೀಗೆ ನಾವು ಮನಸ್ಸಲ್ಲಿ ಏನಾದ್ರು ಅನ್ಕೊಂಡಿದ್ರು ಕೂಡ ವಿಚಾರಗಳು, ಇತಿಹಾಸಗಳು ಬೇಕಾದಷ್ಟು ಸೃಷ್ಟಿ ಮಾಡ್ತದೆ. ಈ ರಾಜ್ಯದಲ್ಲಿ ಕಡದಾಳ್ ಮಂಜಪ್ಪನವರು, ನಿಜಲಿಂಗಪ್ಪನವರು, ಜತ್ತಿಯವರು, ಕಂಠಿಯವರು, ಇವ್ರನ್ನ ನಾನು ನೋಡಕ್ಕಾಗ್ಲಿಲ್ಲ. ನಿಜಲಿಂಗಪ್ಪನು ನೋಡಿದ್ದೇನೆ, ಭೇಟಿ ಮಾಡಿದ್ದೇನೆ, ಮಾತಾಡಿದ್ದೇನೆ. ಅದಾದ್ಮೇಲೆ ವೀರೇಂದ್ರ ಪಾಟೀಲ್ರು, ಅವರ ಆಡಳಿತ, ದೇವರಾಜ ಅರಸ್ ಅವರ ಹೊಸ ನಾಯಕರುಗಳನ್ನ ಸೃಷ್ಟಿ ಮಾಡಂತ ಒಂದು ವಿಚಾರಧಾರೆಗಳು. ಎಲ್ಲ ಜಾತಿ, ದೊಡ್ಡ ಜಾತಿಲಿ ಅವರು ಹುಟ್ಟಿದ್ರು ಕೂಡ, ಅರಸು ಮಂಥನದಲ್ಲಿ ಹುಟ್ಟಿದ್ರು ಕೂಡ, ಅವರ ಹೊಸ ನಾಯಕರುಗಳನ್ನ ಬೆಳೆಸಬೇಕು ಅಂತೇಳಿ ಅವರು ತೆಗೆದುಕೊಂಡಂತ ಅನೇಕ ನಿರ್ಧಾರಗಳು ಎಲ್ಲ ವರ್ಗದ ಜನರ ಜೊತೆಗೆ ಬರ್ತಂಥವ್ರು. ಇವತ್ತು ಅವನು ಹಿಂದೂ ವರ್ಗದ ನಾಯಕರು ಅಂತ ನಾವು ಕೆಲವು ಮಾತಾಡ್ತೀವಿ. ಆದ್ರೆ ರಾಜ್ಯದ ಜನತೆಗೆ ಕೊಟ್ಟಂತ, ಅನೇಕ ಯುವಕರಿಗೆ ಕೊಟ್ಟಂತ ಪ್ರೋತ್ಸಾಹ ಯಾರ ಮುಖ್ಯಮಂತ್ರಿಗಳು ಇವತ್ತು ಕೂಡ ಇದನ್ನ ಅಳಿಸ್ಲಿಕ್ಕೆ ಆಗ್ತಾ ಇಲ್ಲ. ಅವರು ನಮ್ಗೆಲ್ಲ ಉಳುವನಿಗೆ ಭೂಮಿ ಕೊಡಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಕೇಂದ್ರ ಪಕ್ಷ ತೀರ್ಮಾನ ಮಾಡಿದಾಗ ಕೂಡ ನಮ್ಮ ರಾಜ್ಯದಲ್ಲಿ ಆ ಬಡ ಜನತೆಗೆ ಕೊಟ್ಟಂತ ತೀರ್ಮಾನ ಇದೆಯಲ್ಲ, ಇದು ಒಂದು ಇತಿಹಾಸ, ಉಳುವನಿಗೆ ಭೂಮಿ ಅಂತ ಹೇಳಿ.